ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ವಿಡಿಯೋ ಮೊದಲಲ್ಲಿ ನೋಡಿರೋ ಥರ ನೀವು ಒಂದು ಬರ್ತ್ಡೇ ವಿಡಿಯೋನ ಕ್ರಿಯೇಟ್ ಮಾಡಬೇಕಪ್ಪ ಅಂದರೆ ಫಿನಿಶ್ ಕೊಲ್ಯಾಗ್ ಅಂತ ಒಂದು ಪ್ಲೇಸ್ಟೋರಲ್ಲಿ ಆ್ಯಪ್ ಇದೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ, ಅಂದರೆ ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ತಾನೇ ಕೊಲ್ಯಾಗ್ ಆಗುತ್ತೆ. ಶೇಪ್ಸ್ ಕಲೆಕ್ಷನ್ನ ಕ್ಲಿಕ್ ಮಾಡಿ. ಇದು ಸಮ್ಟೈಮ್ಸ್ ಜಾಸ್ತಿ ಕೊಲ್ಯಾಗ್ಸ್ ತೋರಿಸ್ತಾ ಇದೆ. ನಾವು ಸ್ಕ್ವೇರ್ ಫೀಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸ್ಕ್ವೇರ್ ತಗೊಂಡಾಯಿತು. ನೆಕ್ಸ್ಟು ರೈಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಡ್ಜಸ್ಟ್ ಅಂತ ತಗೊಳ್ಳಿ. ಇದು ಸೈಜ್ ಫೋಟೋಸ್ನ 50 ಅಂತ ಇಟ್ಕೊಳ್ಳಿ. 50 ಅಂತ ಇಟ್ಕೊಳ್ಳಿ. ಆಯಿತು. ಇವಾಗ ರೈಟ್ ಕ್ಲಿಕ್ ಮಾಡಿ ಆ್ಯಂಡ್ ಮೇಲೆ ಕಾರ್ನರಲ್ಲಿ ಕಾಣೋ ಡೌನ್ಲೋಡ್ ಐಕನ್ನ ಕ್ಲಿಕ್ ಮಾಡಿ ಸ್ಟ್ಯಾಂಡರ್ಡ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಮಾಡಿ. ಆಮೇಲೆ ಬ್ಯಾಕ್ ಹೋದ ನಂತರ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿ ಬಂದಿದೆಯೋ ಇಲ್ಲೋ ಅಂತ. ಕೊಲ್ಯಾಗು ಚೆನ್ನಾಗಿ ಬಂದಿದೆ. ಇವಾಗ ಕೊಲ್ಯಾಗ್ ಮಾಡಾಯಿತು. ಇವಾಗ ನೆಕ್ಸ್ಟು ಏನಪ್ಪ ಅಂದರೆ ಇವಾಗ ಒಂದು ಫೋಟೋನ 9:16 ಫ್ರೇಮ್ ರೇಟಲ್ಲಿ ಸೆಟ್ ಮಾಡಬೇಕು. ಸೊ ಫೋಟೋಸ್ನ ಗ್ಯಾಲರಿ ಓಪನ್ ಮಾಡ್ಕೊಳ್ಳಿ. ನಾನು ಈ ಫೋಟೋನ 9:16 ಎಡಿಟ್ ಮಾಡಬೇಕು. ಸೊ ಕ್ರಾಪ್ ಮಾಡಿ ಕ್ಲಿಕ್ ಮಾಡಿ, ಕ್ರಾಪ್ ಐಕನ್ನ ಕ್ಲಿಕ್ ಮಾಡಿ 9:16 ಅಂತ ತಗೊಂಡಾಯಿತು. ಇವಾಗ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಒಂದು ಕೊಲ್ಯಾಗ್ ಮಾಡಾಯಿತು ಆ್ಯಂಡ್ 9:16 ಫ್ರೇಮ್ ರೇಟಲ್ಲಿ ಒಂದು ಫೋಟೋನ ಸೆಟ್ ಮಾಡಾಯಿತು. ಸೊ ನೆಕ್ಸ್ಟು ಟೆಲಿಗ್ರಾಮಲ್ಲಿ ಲಿಂಕ್ ಹಾಕಿರ್ತೀನಿ XML ಫೈಲ್ನ. ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಥರ ಬಂದಿರುತ್ತೆ. ಅದನ್ನು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡಿದಾಗ ಸೊ ಇಲ್ಲಿ ಕಾಣುತ್ತಲ್ಲ ಕೊಲ್ಯಾಗ್ ಅಂತ ಲಾಸ್ಟಲ್ಲಿ ಅದನ್ನು ಆನ್ ಮಾಡಿ ಕೊಲ್ಯಾಗ್ನ ಕ್ಲಿಕ್ ಮಾಡಿ ನೀವು ರೆಡಿ ಇರೋ ಕೊಲ್ಯಾಗ್ನ ಸೆಟ್ ಮಾಡಬೇಕು. ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಮೇಜ್ನ ಸೆಲೆಕ್ಟ್ ಮಾಡಿ. ಫೈಲ್ ಟೆಂಪ್ ಅಂತ ಐತಲ್ಲ JPG ಕ್ಲಿಕ್ ಮಾಡಿ ಆ ಕೊಲ್ಯಾಗ್ನ ಸೆಟ್ ಮಾಡಿ. ಕೊಲ್ಯಾಗ್ನ ಸೆಲೆಕ್ಟ್ ಮಾಡಿ ಪ್ಲಸ್ ಐಕನ್ ಕ್ಲಿಕ್ ಮಾಡಿ. ಆಯಿತು, ಸೆಟ್ ಆಯಿತು. ಆಮೇಲೆ ಇಲ್ಲಿ 9:16 ಫೋಟೋ ಅಂತ ಕಾಣುತ್ತೆ ನೋಡಿ ಫಸ್ಟಲ್ಲಿ. ಅದನ್ನು ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಮೇಜ್ನ ರೆಡಿ ಮಾಡಿತ್ತಲ್ಲ 9:16 ಅಂತ. ಸೊ ಅದನ್ನು ಕ್ಲಿಕ್ ಮಾಡಿ ರೈಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸೆಟ್ ಆಯಿತು. ಇವಾಗ ನೇಮ್ ಅಂತ ಐತಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ಅಷ್ಟು ಕ್ಯಾನ್ಸಲ್ ಮಾಡಿ ಯಾರ್ದು ಬರ್ತ್ಡೇ ಇರುತ್ತೋ ಅಥವಾ ಯಾರ್ದು ಎಡಿಟ್ ಮಾಡಿರ್ತಾರೋ ಅವ್ರ ನೇಮ್ನ ಟೈಪ್ ಮಾಡ್ಕೊಳ್ಳಿ. ಎಡಿಟ್ ಮಾಡಿರೋ ವಿಡಿಯೋನ ಅವ್ರ ನೇಮ್ ಏನಂತ ಟೈಪ್ ಮಾಡ್ಕೊಳ್ಳಿ. ನಾನು ಸಾಯಿ ಪಲ್ಲವಿ ಅಂತ ಟೈಪ್ ಮಾಡ್ಕೊಂಡೆ. ಸೊ ಇದನ್ನು ನಾವು ಇವಾಗ ಟೈಪ್ ಮಾಡಿರೋ ಟೆಕ್ಸ್ಟ್ನ ವಿಡಿಯೋ ಸೆಂಟ್ರಲ್ಲಿ ಸೆಟ್ ಮಾಡಬೇಕು. ಸೊ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಸೆಂಟ್ರಲ್ಲಿ ಬರೋ ಥರ ಕೂಡಿಸಿ ಇವಾಗ ಸೆಟ್ ಮಾಡಾಯಿತು. ಇವಾಗ ನೆಕ್ಸ್ಟು ನಾವು ಇವಾಗ ಸಾಂಗ್ ಸೆಟ್ ಮಾಡಬೇಕು. ಸೊ ನನ್ನ ಹತ್ರ ವಿಡಿಯೋ ಇದೆ. ಸೊ ನಾನು ವಿಡಿಯೋನ ಸೆಟ್ ಮಾಡ್ತೀನಿ. ನಿಮ್ಮ ಹತ್ರ ಸಾಂಗ್ ಇದ್ದರೆ ಸಾಂಗ್ ಸೆಟ್ ಮಾಡಿ. ನನ್ನ ಹತ್ರ ವಿಡಿಯೋ ಇದೆ. ಸೊ ನಾನು ವಿಡಿಯೋ ಹಾಕ್ತೀನಿ. ವಿಡಿಯೋ ಹಾಕಿದೆ. ನನಗೆ ವಿಡಿಯೋ ಬೇಕಾಗಿಲ್ಲ, ಓನ್ಲಿ ಸಾಂಗ್ ಬೇಕಾಗಿತ್ತು. ಸೊ ನಾನು ಸೆಟ್ ಮಾಡಿ ಇಲ್ಲಿ ಐಕಾನ್ ಕಾಣುತ್ತಲ್ಲ ಫಸ್ಟಲ್ಲಿ ಅದನ್ನು ಡಿಸೇಬಲ್ ಮಾಡ್ತೀನಿ. ಇವಾಗ ಡಿಸೇಬಲ್ ಮಾಡಿದರೆ ಓನ್ಲಿ ಸಾಂಗ್ ಅಂದರೆ ಸೆಟ್ ಆಗುತ್ತೆ. ಇವಾಗ ಸೆಟ್ ಆಯಿತು ಸಾಂಗು. ನೆಕ್ಸ್ಟ್ ಇವಾಗ ಈ ಪ್ಲೇ ಮಾಡಿದರೆ ಈ ಥರ ಕಾಣುತ್ತೆ. ಚೆನ್ನಾಗಿ ಬಂದಿದೆ ವಿಡಿಯೋ, ಎಲ್ರಿಗೂ ಲೈಕ್ ಆಗುತ್ತೆ. ಆ್ಯಂಡ್ ಇವಾಗ ಇದನ್ನು 4Kಯಲ್ಲಿ ಡೌನ್ಲೋಡ್ ಹೇಗಪ್ಪ ಅಂದರೆ ಮಾಡ್ಕೊಳ್ಳೋದು. ಮೇಲೆ ಪ್ಲಸ್ ಐಕಾನ್ ಸೆಟ್ಟಿಂಗ್ ಐಕಾನ್ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಐಕಾನ್ನ ಕ್ಲಿಕ್ ಮಾಡಿ
ಸೆಟ್ಟಿಂಗ್ ಐಕಾನ್ ಕ್ಲಿಕ್ ಮಾಡಿ 30 FPS ಅಂತ ಸೆಟ್ ಮಾಡ್ಕೊಳ್ಳಿ. ಬ್ಲ್ಯಾಕ್ನ ಬ್ಯಾಕ್ಗ್ರೌಂಡಾಗಿ ಸೆಟ್ ಮಾಡಿ. ಸೆಟ್ ಆಯಿತು. ಆಮೇಲೆ ಎಕ್ಸ್ಪೋರ್ಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ. ಸ್ವಲ್ಪ ಲೇಟ್ ಆಗುತ್ತೆ, ಸೊ ವೇಟ್ ಮಾಡಿ. 100 ಆಗೋವರೆಗೂ ವೆಯ್ಟ್ ಮಾಡಿ. ಇವಾಗ ಎಕ್ಸ್ಪೋರ್ಟ್ ಆಯಿತು. ಇವಾಗ ಗ್ಯಾಲರಿಲಿ ಸೇವ್ ಆಗಿರುತ್ತೆ ವೀಡಿಯೋ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಅಂತೂ ಸೂಪರಾಗಿ ಬಂದಿದೆ. ಸೇಮ್ ಇದೇ ಥರ ನೀವು ವೀಡಿಯೋನ ನೀವು ಓನಾಗಿರೋ ಫೋಟೋಸ್ ಎಲ್ಲ ಸೆಟ್ ಮಾಡಿ ಬರ್ತಡೇ ವೀಡಿಯೋನ ಎಡಿಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಎಲ್ರಿಗೂ ವೀಡಿಯೋ ಅಂತೂ ಲೈಕ್ ಆಗೇ ಆಗುತ್ತೆ. ಆ್ಯಂಡ್ ನಾನು ಡಿಸ್ಕ್ರಿಪ್ಷನ್ ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ ID ಎಲ್ಲ ಮಾಡೀನಿ, ಹಾಗೆ ಫಾಲೋ ಲೈಕ್ ಮಾಡಿ. ಆ್ಯಂಡ್ ವೀಡಿಯೋ ಲೈಕ್ ಮಾಡಿ. ಆ್ಯಂಡ್ ಮತ್ತೇನಪ್ಪ ಅಂದರೆ ಅಪ್ಲಿಕೇಶನ್ ಇದೆ ಇನ್ಸ್ಟಾದಲ್ಲಿ, ಫಾಲೋ ಮಾಡಿ. ಆ್ಯಂಡ್ ಪ್ರೊಫೈಲ್ ಕಾರ್ತಿಕ್ ಕ್ರಿಯೇಷನ್ ಅಂತ ಐತೆ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಂತೂ ವೀಡಿಯೋಸ್ ಅಂತೂ ಚೆನ್ನಾಗಿ ಬಂದಿದೆ, ಲಿರಿಕಲ್ ವೀಡಿಯೋ ಎಲ್ಲನೂ. ಆ್ಯಂಡ್ ಪ್ಲೀಸ್ ಎಲ್ಲ ವೀಡಿಯೋ ನೋಡಿದ ಮೇಲೆ ಲೈಕ್ ಕೊಡೋದಂತೂ ಮರಿಲೇಬೇಡಿ. ಆ್ಯಂಡ್ ಲೈಕ್ ಕೊಟ್ಟಿದ್ದೀರಾ ಅಂತ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಬಾಯ್, ಎಲ್ರಿಗೂ ಬಾಯ್, ಟಾಟಾ.